ಮಂಗಳ. ಸ್ವಾಮಿ, ಇದೇನು ಕೈಯಲ್ಲಿ ಚೀಲ? ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಪಸುಲು ಕಣೆ. ತಗೋ, ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಸಾರಿ ನಾವು ಕಾಯಿಪಲ್ಯ ಬೆಳೆದಿದ್ದೀವಲ್ಲ, ಅದಕ್ಕೆಲ್ಲ ರೇಟು ಚೆನ್ನಾಗಿದೆ ಏನ್ರಿ? ಅನ್ನೋದೇನಿದೆ ಮಗಳ, ಟೊಮೆಟೊ ಕೆಜಿಗೆ 100 ರೂಪಾಯಿ, ಬದನೆ ಕೆಜಿಗೆ 80 ರೂಪಾಯಿ. ಹೀಗೆ ಒಂದು ದಿನಕ್ಕೆ 8,000 ಗಳಿಕೆ ಅಂತೆ. ಒಂದು ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವ ಮಗಳ. ಸ್ವಾಮಿ, ಯಾಕೆ ಮಗಳ ನಿನ್ನ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ ರೀ. ಹಗಲು ರಾತ್ರಿ ಎಂದೇ ದಿನ ನಿತ್ಯ ರೈತನಾಗಿ ಹೊಲದಲ್ಲಿ ನೀರು ಹಾಯಿಸಿ ಕಷ್ಟದಲ್ಲಿ ಕೈ ತೊಳೆಯಂತ ಆಯ್ತಲ್ಲ ನಿಮ್ಮ ಜೀವನ. ಅದನ್ನ ನೆನೆಸಿಕೊಂಡ್ರೆ ನನಗೆ ಕಣ್ಣೀರು ಬರ್ತಾ ಇದೆ. ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನರಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ಎಲ್ಲಿ ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ನೀ ಹತ್ತರೆ ಅದಕ್ಕಿಂತ ಚಂದ. ಸ್ವಾಮಿ, ನಿಮ್ಮಂತಹ ಮುಕ್ತ ವ್ಯಕ್ತಿಯನ್ನ ಆ ಭಗವಂತ ನನ್ನ ಬಾಳಿನ ಶಕ್ತಿಯನ್ನಾಗಿ ಕೊಟ್ಟಿದ್ದಾನಲ್ಲ, ನಿಮ್ಮನ್ನ ಪಡೆದ ನಾನೇ ಧನ್ಯ ಅನ್ನಿಸ್ತಾ ಇದ್ದೀನಿ ಏನ್ರಿ. ನೀವು ಮಾಡೋ ಒಂದೊಂದು ನುಡಿ ಕೇಳ್ತಾ ಇದ್ರೆ ಸ್ವರ್ಗವೇ ಧರೆಗಿಳಿದ ಹಾಗೆ ಅನ್ನಿಸ್ತಾ ಇದೆ ನನಗೆ. ನನಗೆ ನೀನು ಅಷ್ಟೇ ಮಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಪಾಲಕಿಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನಂತವನ್ನು ಪಡೆದ ನಾನೇ ಧನ್ಯ ಅಲ್ಲವೇ? ಹಾ, ಅದು ನಿಜಾನೇ. ಯಾಕಂದ್ರೆ ರೈತನ ಹೆಸರೇ ನಾಡಿನ ಉಸಿರು ಅಂತ ಹೇಳ್ತಾರೆ. ನಿಮ್ಮಂತಹ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ನೋಡು. ನಿಜ ಮಂಗಳ, ನಿಜ. ಈ ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ನೀತಿ ವಿಶ್ವಾಸವೇ ನನ್ನ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನ ಅಲ್ಲವೇ? ಸಾಕು ನಿಮ್ಮ ಪಾಠ. ಮಾತಿಲ್ಲಿಗೆ ನಿಲ್ಲಿಸಿ, ಒಳಗಡೆ ಬಿಸಿನೀರು ಕಾಯಿಸಿದ್ದೀನಿ. ಬನ್ನಿ ಸ್ನಾನಕ್ಕೆ ರೆಡಿಯಾಗಿ. ಚಿನ್ನ, ಯಾಕ್ರಿ? ಈ ಸಣ್ಣ ಸಮಯ ಇದೆ, ಗರಿ ಬಿಚ್ಚಿದ ನವಿಲಿನಂತೆ ನರ್ತಿಸಿ ಹಾಡು ಬಾ ನನ್ನೊಂದಿಗೆ. ನಂಗೆ ನಾಚಿಕೆ ಆಗತ್ತಪ್ಪ.
ಅದಕ್ಕೆ ಯಾಕೋ ಬೀರ ಇವತ್ತು ತಡವಾಗಿ ಬಂದೆಯಲ್ಲ? ಕುರಿ ಮನೆ ಜೊತೆ ಗುದ್ದಾಡುತ್ತಲೇ ತಡವಾಗಿ ಬಿಡ್ತಾನ. ಓಯ್ ಅಣ್ಣ, ದಿನಾಲ ಈತ ಹೇಳೋದನ್ನು ಕೇಳ್ತಾ ಹೋದ್ರೆ ನೀ ಮುಂದೆ ಕೋರ್ಟ್ ಕಚೇರಿ ಹೋಗುವ ಸಮಯ ಓದಿರುವುದೇ ಇಲ್ಲ. ಅಂದ್ರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಅಣ್ಣ, ಇಡೀ ಸುತ್ತ 10 ಹಳ್ಳಿಯ ಜನರು ಸುಮ್ಮನೆ ಇರುವ ಹಾಗೆ ಈತನೊಬ್ಬನು MLA ಗಿರಿಗೌಡ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಇಡೀ ಮಣ್ಣು ಕೊಡಲಿಲ್ಲ ಅಂತ ಹೇಳಿ ಬಂದಿದ್ದಾನಂತೆ. ಅಷ್ಟೇ ಅಲ್ಲ ಅಣ್ಣ, ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಸವಾಲ್ ಹಾಕಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕನ್ನ ರೈತ ಚಳವಳಿಯ ಹೋರಾಟ. ಇದು ರೈತರ ಚಳವಳಿ ಹೋರಾಟ ಅಲ್ಲ ತಮ್ಮ, ನಮ್ಮಂತರ ಕುರಿ ಮೇಯಿಸುವ ಜನರ ಹೋರಾಟ. ರೈತರ ಭೂಮಿಯನ್ನು ಒತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ಆ ಹೊಲ ಅದನ್ನು ಬಿಟ್ಟು ಬೇರೆ ಖರಾಬ ಭೂಮಿ ನೋಡಿಕೊಳ್ಳಿ ಎಂದರೆ ಅದು ತಪ್ಪ. ಹೌದು, ಅದು ನನ್ನ ದೃಷ್ಟಿಯಲ್ಲೇ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತದೆ. ಒಬ್ಬ ತನ್ನ ರೈತರ ಮನೆಯಲ್ಲಿ ನೌಕರಿ ಅಂತ ಅನ್ನೋದು ಅದು ನಿನಗೆ ಗೊತ್ತಿದೆ. ನಿನ್ನದು ಕುರಿ ಕಾಯ್ದಷ್ಟೇ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರ್ತಾ ಹತ್ತಿತ್ತು. ಅದನ್ನು ನೋಡ್ತಾ ನೀನು ಸುಮ್ಮನೆ ನಿಂತಿರುವಲ್ಲ. ನೀನು ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡ ತಂಟೆ ಬಿಡಿಸಿದ್ರೆ ಸರಿ. ಇಲ್ಲ ಅಂದ್ರೆ ಏನು ಮಾಡ್ತೀನಿ ಬೇಕಪ್ಪ? ನಿನ್ನ ಅವನ ಮಾತು ಕೇಳಿ ನಿಂತ ಕುರಿಯನ್ನು ಮಾರಬೇಕಾ? ಇಲ್ಲ ಆ ಹೇಡಿಯಾಗಿ ಆ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ನೀವೆರಡರಲ್ಲಿ ಒಂದ್ ಮಾಡ್ಲೇಬೇಕು. ಸಾಧ್ಯವಿಲ್ಲ. ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ನಾ ವಿಷಯದಲ್ಲಿ ನಾನು ಯಾವ ಮಗನು ಮಾತು ಕೇಳೋದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬಿ ಆಗಲಿ ಅಂತ ನಿನ್ನನ್ನು ಶಾಲೆ ಕಲಿಸಿದರೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯ? ನೀನಲ್ಲದೆ ಬೇರೆ ಯಾರಾದರೂ ಬಂದು ಮಾತನಾಡಿದರೆ ಆ ಸಿಂಧೂರ ಲಕ್ಷ್ಮಣ ಗೌಡನ ತೆಗೆದ ಹಾಗೆ ನಾನು ಅವರ ರುಂಡ ತೆಗೆದು ಬಿಡ್ತಿದ್ದೆ. ಬೀರಣ್ಣ, ಧರ್ಮಣ್ಣನಿಗೆ ನಿನ್ನ ಮಾತೆ. ಬೀರ, ನೀನೀಗ ಒಳಗೆ ನಡಿ. ಮಂಗಳ ಒಳಗೆ ಕರ್ಕೊಂಡು ಹೋಗಿ. ನಡೆಕೊಳ್ಳ. ಯಾಕನ್ನ ಇವಳ ಮಾತು ಕೇಳಿ ನೀನು ಕೂಡ ಗೌಡನಿಗೆ ಹೆದರಿ ಹೇಡಿಯಾಗುವಂತ್ಯ? ಈ ಜಗದ ರೈತರು ಅವನಿಗೆ ತಲೆ ಬಾಗುವಂತ್ಯ? ಬೀರು, ಇದು ನನ್ನ ಆಜ್ಞೆ. ಒಳಗೆ ಹೋಗು ಅಂದ್ರೆ ಹೋಗ್ಬೇಕು ಅಷ್ಟೇ. ಸರಿ, ಮಾತಿಗೆ ಹೋಗೋಣ. ಅಣ್ಣ, ಇವನ್ ಯಾರನ್ನ ನಮಗೆ ತಿದ್ದಿ ಬುದ್ಧಿ ಹೇಳಲಿಕ್ಕೆ? ಇವನಿಗೆ ಏಕೆ ಎಷ್ಟೊಂದು ಅಧಿಕಾರ ಕೊಟ್ಟಿರುವ ನೀನು? ಇವನೇನು ನಮ್ಮ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ನಿನಗೆ